ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ಟೋರೀಸ್ ಬೈ ಸುಮಂತ್. ಹೌದು, ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತಿರೋದು ಏನಪ್ಪಾ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ತಮ್ಲೇನಲ್ಲಿ ಏನ್ ತಿಳಿಸ್ಕೊಡ್ತೀನಿ ಅಂತ. ಸೊ ನಾನಿವತ್ತು ನಿಮ್ಗೆ ಕರ್ಕೊಂಡು ಹೋಗ್ತಿರೋದು ಸೀಗೆಗುಡ್ಡ ಸ್ಥಳಕ್ಕೆ. ಈ ಸ್ಥಳಕ್ಕೆ ಕೇವಲ ನಮ್ಮ ಹಾಸನದಿಂದ 15 ಕಿಲೋಮೀಟರ್ ಆಗುವಂತದ್ದು, ಹಾಗೂ ಬೇಲೂರಿಂದ ನಿಮ್ಗೆ ಒಂದು ಅರೌಂಡ್ ಒಂದು 28 ಕಿಲೋಮೀಟರ್ಸ್ ಆಗುವಂತದ್ದು, ಹಳೆಬೀಡಿಂದ 25 ಕಿಲೋಮೀಟರ್ಸ್ ಆಗುವಂತದ್ದು. ಬೇಲೂರು ಕಡೆಯಿಂದ ನೀವೇನಾದ್ರು ಬರ್ತಿದ್ರೆ ಒಂದು ಅಗರೆ ಅಂತ ಒಂದು ಕ್ರಾಸ್ ಸಿಗುತ್ತೆ. ಆ ಕ್ರಾಸ್ ಮೂಲಕದಿಂದ ಹಳೆಬೀಡಿಗೂ ಹೋಗ್ಬೋದು ಹಾಗೂ ಸೀಗೆಗುಡ್ಡ ಕಡೆಗೂ ಬರ್ಬೋದು. ತುಂಬಾನೇ ಹತ್ರ ಇರುವಂತದ್ದು. ಸೊ ನೀವೇನಾದ್ರು ಬೆಂಗಳೂರಿಂದ ಮಂಗಳೂರು ಕಡೆ ಟ್ರಾವೆಲ್ ಮಾಡ್ತಿದ್ರೆ ಒಂದು ಸ್ಪಿಟಿ ರೈಡ್ ಅಂತ ಮಾಡ್ಕೋಬಹುದು. ಬೇಕಾದ್ರೆ ಕೇವಲ 15 ಕಿಲೋಮೀಟರ್ ಇದೆ. ಹಾಗೂ ಇಲ್ಲಿ ನೀವು ಬೇಕಾದ್ರೆ ಆ ಒಂದು ಆಫ್ ರೋಡಿಂಗು ಸಹ ಮಾಡಬಹುದು ಬೇಕಾದ್ರೆ. ಸೊ ಇಲ್ಲಿ ನೀವು ನೋಡುವಂತದ್ದು ಏನಪ್ಪಾ ಅಂದ್ರೆ ಒಂದು ವಿಂಡ್ ಮಿಲ್ ಇದೆ, ಒಂದು ಸುಂದರವಾದ ದೇವಸ್ಥಾನ ಇದೆ, ಹಾಗೂ ಒಂದು ಸುಂದರವಾದ ಒಂದು ಗ್ರೀನರಿ ಸಹ ಇಲ್ಲಿ ನೋಡುವಂತದ್ದು. ಸೊ ದೇವಸ್ಥಾನ ಹೆಸರು ಬಂದ್ಬಿಟ್ಟು ಮಲೆಮಲ್ಲೇಶ್ವರ ದೇವಸ್ಥಾನ ಅಂತ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಶಿವನ ಸ್ಟ್ಯಾಚ್ಯೂ ಇದೆ, ಹಾಗೂ ಒಂದು ಶಿವನ ಒಂದು ಗುಡಿ ಇದೆ. ಸೊ ತುಂಬಾನೇ ಅದ್ಭುತವಾಗಿ ಕಾಣುವಂಥದ್ದು. ಬೇಲೂರಿಂದ ನೀವು ಹಾಸನ ಕಡೆ ಟ್ರಾವೆಲ್ ಮಾಡ್ತಿದ್ರೆ ನಿಮ್ಗೆ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಕಾಣುವಂಥದ್ದು ತುಂಬಾನೇ ಅದ್ಭುತವಾಗಿದೆ. ಒಂದು ಶಿವನ ಸ್ಟ್ಯಾಚ್ಯೂ ನೋಡ್ಬೇಕು ಅಂದ್ರೆ ನೆಕ್ಸ್ಟ್ ಲೆವೆಲ್ ಇದೆ. ಅದು ಒಂದು ಸುತ್ತಮುತ್ತಲ ಒಂದು ಸುಂದರವಾದ ಬೆಟ್ಟದ ಮಧ್ಯದಲ್ಲಿ ಮಾಡಿದರೆ ಸಿಕ್ಕಾಪಟ್ಟೆ ಅಲ್ಟಿಮೇಟ್ ಆಗಿದೆ. ಬೇಕಾದ್ರೆ ಒಂದ್ಸತಿ ವಿಸಿಟ್ ಕೊಡಿ. ಹಾಗೂ ಬೇಕಾದ್ರೆ ಆಫ್ ರೈಡಿಂಗ್ ಸಹ ಮಾಡಬಹುದು. ಈ ಸೀಗೆಗುಡ್ಡ ಮೀನ್ಸ್ ನಿಮ್ಗೆ ಸೀಗೆಗುಡ್ಡ ಒಂದು ಬೆಟ್ಟ, ಅದು ಆ ಬೆಟ್ಟದ ಮೇಲ್ ತನಕ ಹೋಗ್ಬೋದು. ಬೇಕಾದ್ರೆ ಆಫ್ ರೈಡಿಂಗ್ ಎಲ್ಲ ಮಾಡಬಹುದು, ಏನ್ ತೊಂದರೆ ಇಲ್ಲ. ಸೊ ಆರಾಮಾಗಿ ವಿಂಡ್ ಮಿಲ್ ನಿಮ್ಗೆ ಒಂದು ಆರಾಮಾಗಿ ಅಲ್ಲೇ ಸಿಗುತ್ತೆ. ಆನ್ ದ ವೇ ನೀವು ಹೋಗ್ಬೇಕಾದ್ರೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಅಲ್ಲೇ ಒಂದು ಕಾಣುವಂಥದ್ದು. ಬನ್ನಿ, ಟೈಮ್ ವೇಸ್ಟ್ ಮಾಡದೆ ನಿಮ್ಗೆ ಆ ಸ್ಥಳದ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೋ. ನೋಡಿದ್ರಲ್ಲ ಸೀಗೆಗುಡ್ಡ ಬೆಟ್ಟ ಯಾವ ರೀತಿ ಇತ್ತು ಅಂತ. ಐ ಥಿಂಕ್ ಈ ಪ್ಲೇಸ್ ನಿಮಗೆ ತುಂಬಾನೇ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿನಿ. ಎಸ್ಪೆಷಲಿ ಆಫ್ ರೋಡಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ನೀವೇನಾದ್ರು ಒಂದು ಅಡ್ವೆಂಚರ್ ಬೈಕ್ ಏನಾದ್ರು ಇದ್ರೆ ಒಂದ್ಸತಿ ಇಲ್ಲಿಗೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಬಟ್ ಬಿ ಕೇರ್ಫುಲ್ ಅಂತ ಹೇಳೋವಂಥದ್ದು. ಸೊ ಇದೊಂದು ಫಾರೆಸ್ಟ್ ಏರಿಯಾ. ನಾನು ಹೇಳೋದಿಷ್ಟೇ, ಒಂದು ಬಿ ಕೇರ್ಫುಲ್ ಆಗಿರಿ. ಸಜೆಷನ್ ಏನ್ ಕೊಡ್ತಾ ಇಲ್ಲ. ಸೊ ನಿಮಗೆ ಸೇರಿದಷ್ಟೇ. ತುಂಬಾನೇ ಅದ್ಭುತವಾಗಿದೆ ಪ್ಲೇಸ್. ಬಟ್ ನಾನು ಹೇಳೋದಂತೆ ಒಂದು ಸುಂದರವಾದ ಒಂದು ವಾತಾವರಣಕ್ಕೆ ಒಂದು ಹಾನಿ ಮಾಡಕ್ ಹೋಗ್ಬಿಡಿ ಅಷ್ಟೇ ಹೇಳೋದು. ಸೊ ಐ ಥಿಂಕ್ ಈ ವಿಡಿಯೋ ಏನಾದ್ರು ಇಷ್ಟ ಇದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.